ನಮಸ್ಕಾರ ದೇವ್ರ ಮಂದಿಗೆ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಡ್ತೀವಿ ನಾವು ಸೂಪರ್ ಆಗಿದ್ದೀವಿ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ವಿಡಿಯೋ ಮಾಡಕ್ಕೆ ಬಂದಿನಿ ಅಂದ್ರೆ ಫುಲ್ ಗಿಚ್ಗಿಲಿ ಫುಲ್ ಗಾಡ್ಗ ಅವರು ಫುಲ್ ಅಲ್ಟಿಮೇಟ್ ವಿಡಿಯೋ ದೇವರು ಯಾವ ವಿಡಿಯೋ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಒಂದು ಸ್ಟೋರಿ ರೀ ಫುಲ್ ಅಲ್ಟಿಮೇಟ್ ಸ್ಟೋರಿ ರೀ ನಡೆದಂಥ ಸತ್ಯ ಘಟನೆ ಹೇಳಕ್ಕೆ ಬಂದೀನಿ ರೀ ಆ ಸ್ಟೋರಿ ಕೇಳಿದ್ರೆ ಮನ ಕಲಕುವಂಥ ಸ್ಟೋರಿ ರೀ ಮತ್ತು ನಿಮಗೆ ಸಿಟ್ಟನ ಆಗ್ಬೋದು ಕೋಪನ ಬರ್ಬೋದು ದುಃಖನ ಆಗ್ಬೋದು ರೀ ಸ್ಟೋರಿ ಏನಂದ್ರೆ ಹೆಂಡತಿಯನ್ನು ಸಾಯಿ ಹೊಡಿತಾನೆ ರೀ ಎದ್ರ ಸಲಿನ ಸಾಯಿ ಹೊಡಿತಾನ ಎದ್ರಗೋಸ್ಕರ ಸಾಯಿ ಹೊಡಿತಾನ ಎಲ್ಲ ಫುಲ್ ಡೀಟೇಲ್ವಾಗಿ ತಿಳಿಸ್ತೀನಿ ರೀ ನೋಡ್ರಿ ಮತ್ತು ಸ್ಕೀಪ್ ಮಾಡ್ದ ಕೊನೆವರೆಗೆ ನೋಡಿದ್ರೆ ಈ ಸ್ಟೋರಿ ಅರ್ಥ ಆಗ್ತದೆ ರೀ ಇಲ್ಲಿಗೆ ಅರ್ಥ ಆಗಲ್ಲ ರೀ ಹೇಳ್ತೀನಿ ನೋಡ್ರಿ ಒಬ್ಬಾಕಿ ಅಕ್ಕಿರ್ತಾಳ್ರಿ ಒಬ್ಬಾಕಿನ ಅಕ್ರಿ ತವ್ರ ಮನೆಗೆ ಹೆಣ್ಣು ಕೊಡ್ಬೇಕಂತೇಳಿ ಆಸೆನ ಹೊತ್ಕೊಂಡಿರ್ತಾಳ್ರಿ ಕನಸನ್ನು ಕಟ್ಟಿರ್ತಾಳ್ರಿ ಮತ್ತು ಅಕ್ಕನ ಬಳಗ ಅಕ್ಕನ ಕಡೆ ಅಕ್ಕನ ಗಂಡ ಭಾಳ ಶ್ರೀಮಂತ ಇರ್ತಾಳ್ರಿ ಅಕ್ಕನು ಭಾಳ ಶ್ರೀಮಂತ ಇರ್ತಾಳ್ರಿ ಮತ್ತು ಒಬ್ಬಾಕಿನ ಮಗಳು ಇರ್ತಾಳ್ರಿ ತಮ್ಮಗೆ ಕೊಡಬೇಕು ಮತ್ತೆಲ್ಲಿ ದೂರ ಕೊಡಬೇಕು ಅಂಥೇಳಿ ಹೊರಗೆಲ್ಲಿ ನೋಡ್ಕೊತ ಹೋಗ್ಬೇಕು ಗಂಡುಗಳು ಅಂಥೇಳಿ ತಮಗೆ ಕೊಡ್ಬೇಕಂತೇಳಿ ಆಸೆನ ಇಟ್ಕೊಂಡಿರ್ತಾಳೆ ಕನಸನ್ನು ಭಾಳ ಕಟ್ಟಿರ್ತಾಳ್ರಿ ಅದೇ ಕನಸಿನಂತೆ ತಮಗೆ ಭಾಳ ಒಳ್ಳೆಯವದಾನ ಚಲೋ ಅದಾನ ಅಂಥೇಳಿ ತಮ್ಮ ಮದುವೆ ಮಾಡಿ ಕೊಡ್ತಾಳ್ರಿ ಒಂದು 10-20 ತೊಲಿ ಬಂಗಾರ ಹಾಕ್ತಾಳ್ರಿ ಯಾರೇ ಹಾಕ್ತಾಳ್ರಿ ತಮ್ಮಗ್ರಿ ಒಬ್ಬನೇ ತಮ್ಮರಿ ಬಂಗಾರ ಅಂತ ತಮ್ಮ ಅಂಥೇಳಿ ಮದುವೆ ಮಾಡಿ ಕೊಡ್ತಾಳ್ರಿ ಮದುವೆ ಮಾಡಿ ಕೊಡ್ತಾಳ್ರಿ ತಮ್ಮ ಭಾಳ ಒಳ್ಳೆಯವದಾನ ಚಲೋ ಅದಾನ ಅಂಥೇಳಿ ತಿಳ್ಕೊಂಡು ಕೊಟ್ಟಿರ್ತಾಳ್ರಿ ಅವಾಗ ತಮ್ಮ ಕುಡಿತಿರ್ತಾನೆ ರೀ ಭಾಳ ಕುಡಿತಿರ್ತಾನೆ ರೀ ಅವನು ನಾಲ್ಕು ನನ್ನ ಮಗ ಭಾಳ ಕುಡಿತಿರ್ತಾನೆ ರೀ ಹೊರಗೊಂದು ಸಂಬಂಧ ಇಟ್ಟಿರ್ತಾನೆ ರೀ ಅಂದ್ರೆ ಒಬ್ಬಾಕಿ ಲವ್ ಮಾಡತ್ತಿರ್ತಾನೆ ರೀ ಇಟ್ಕೊಂದಿನ ತನಬಾರ್ದು ಸಾರಿ ನಾ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಹೇಳ್ತೀನಿ ಆದ್ರೆ ನಾನು ಈ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ನೋಡಬಾರ್ದು ಕೆಟ್ಟ ಬೇಗಳ ಬಳಸಬಾರ್ದು ಅದಕ್ಕಾಗಿ ಸಾರಿ ತಮ್ಮ ಪ್ರೀತಿ ಮಾಡತ್ತಿರ್ತಾನೆ ರೀ ಮೊದಲೇ ಪ್ರೀತಿ ಮಾಡತ್ತಿರ್ತಾನೆ ರೀ ಅವ ಮದುವೆ ಆಗಿತ್ತ ಮೊದಲೇನೆ ಪ್ರೀತಿ ಮಾಡತ್ತಿರ್ತಾನೆ ರೀ ಯಾರಿಗಿರಿ ಮತ್ತೊಬ್ಬಕಿ ಪ್ರೀತಿ ಮಾಡತ್ತಿರ್ತಾನೆ ರೀ ಅವ ಹೋಗೋದು ಬರೋದು ಮಾಡ್ತಿರ್ತಾನೆ ರೀ ಕಿಂಬಲ್ಲಿ ಅವ ಸಾಯಂಕಾಲ ಅಟ್ಟೆ ಇಲ್ಲಿ ಹೆಂಡತಿ ಬಲ್ಲಿ ಬಂದು ಇರ್ತಿರ್ತಾನೆ ರೀ ಅವಾಗ ಏನಾಗ್ತೈತಂದ್ರಿ ಅಕ್ಕಿ ಏನು ಹೇಳ್ತಾಳ ಅಂದ್ರಿ ನಿನ್ನ ಹೆಂಡತಿಯನ್ನು ಸಾಯಿ ಹೊಡಿಬೇಕು ನೀ ಕೊಲ್ಲಬೇಕು ಅಂದ್ರೆ ಈ ಮನ್ಯಾಗ ನಿನ್ನ ಜಾಗ ಇಲ್ಲಿಗೆ ಮನ್ಯಾಗ ನಿನ್ನ ಜಾಗ ಇಲ್ಲ ಅಂಥೇಳಿ ಹೇಳೋಣ ಅವ ಅಕ್ಕಿಯ ಹುಡುಗಿಯ ಮೋಹಕ್ಕೆ ಬೆರಗಾಗಿ ತನ್ನ ಹುಡುಗಿಯ ಪ್ರೀತಿಗೋಸ್ಕರ ತನ್ನ ಹೆಂಡತಿಯನ್ನು ಕೊಲ್ಲಲು ಸಂಚು ಹಾಕ್ತಾರ್ರಿ ಇರ್ತಾರಲ್ರಿ ಒಂದು ಒಳ್ಳೆ ಸಂಸಾರ ಚಲೋ ನೋಡ್ಲಿಕ್ಕತ್ತದಂದ್ರೆ ಬೆಂಕಿ ಹಚ್ಚು ಮಂದಿ ಭಾಳ ಇರ್ತದ್ರಿ ಅಂದಾಗಿ ಚೆನ್ನಾಗಿ ಸಂಸಾರ ನಡ್ಯತ್ತಂದ್ರೆ ಬೆಂಕಿ ಹಚ್ಚು ಮಂದಿ ಭಾಳ ಇರ್ತಾರ್ರಿ ಆಜು ಬಾಜು ಇರ್ತಾರ್ರಿ ಅಣ್ಣತಮ್ಮರು ಇರ್ತಾರ್ರಿ ಅಣ್ಣತಮ್ಮರು ಇರ್ತಾರಲ್ರಿ ಬೆಂಕಿ ಹಚ್ಚೋರು ಬಂದು ಮಕ್ಕಳು ರೀ ಬೆಂಕಿ ಹಚ್ಚೋರು ಆಜು ಬಾಜುದವರು ಇರ್ತಾರ್ರಿ ನಮ್ಮ ಬಂದು ಬಳಗದವರೇ ಬೆಂಕಿ ಹಚ್ಚಿ ಮೋಜ ನೋಡ್ತಾರೆ ಒಂದು ಸಂಸಾರ ನಡ್ಲಿಕ್ಕತ್ತದಂದ್ರೆ ಹಾಗೆ ಮಾಡಿ ಅವನ ಲವರ್ ಇರ್ತಾಳ್ರಿ ಬೆಂಕಿ ಹಚ್ಚಿ ಮೋಜ ನೋಡ್ತಾಳ್ರಿ ನಿನ್ನ ಹೆಂಡತಿಯನ್ನು ಸಾಯಿ ಹೊಡಿಬೇಕು ನೀ ಅಂದ್ರೆ ನಿನ್ನ ಈ ಮನೆ ಜಾಗ ಅಂತ ಹೇಳಿ ಕಿವಿ ಚುಚ್ಚಿರ್ತಾಳ್ರಿ ಅದೇ ಒಂದು ದಿವಸ ಏನಾಗ್ತೈತೆ ಅಂತ್ರಿ ಅಕ್ಕಿಗೆ ಕೆಟ್ಟ ಕಾಲ ಬಂದಿರ್ತದೆ ರೀ ಯಾರಿಗೆ ರೀ ಅಕ್ಕನ ಮಗಳಿಗೆ ಮದುವೆ ಮಾಡಿಕೊಟ್ಟಿರ್ತಾಳ್ರಿ ಅಕ್ಕ ತಮ್ಮಗ ಮನೆಗೆ ಹೋಗುತ್ತಾನೆ ರೀ ಹೋಯ್ ಭಾಳ ಕುಡಿತಾನೆ ರೀ ಕುಡಿದು ಅಕ್ಕಿ ಬಾಗ್ಲ ಬಡಿತಾನೆ ರೀ ಟೈಮ್ ಎಷ್ಟಾಗೈತಂದ್ರೆ ರೀ ರಾತ್ರಿ 1 ಗಂಟೆ ಆಗಿರ್ತದೆ ಟೈಮ್ ರೀ ಆ ಟೈಮ್ದಾಗ ಮನೆಗೆ ಹೋಗಿ ಕುಡ್ದು ಫುಲ್ ನಿಶೆ ಆಗಿರ್ತಾನೆ ರೀ ಬಾಗ್ಲ ಬಡಿತಾನೆ ರೀ ಬಡ್ದು ಆಕಿ ಹೇಳ್ತಾನೆ ರೀ ನೀನೇ ನನ್ನ ಬಂಧು ಬಳಗ ನೀನೇ ನನ್ನ ಪ್ರೀತಿಯ ದೇವತೆ ನೀನೇ ನನ್ನ ಜೀವ ಮುತ್ತು ರತ್ನ ವೈಡೂರ್ಯ ಅತ್ತಿ ಭಾಳ ವರ್ಣಿಸ್ತಾನೆ ರೀ ವರ್ಣಿಸಿ ಅವಾಗ ಏನಾಗ್ತೈತಂದ್ರೆ ರೀ ಹೆಂಡತಿ ಒಟ್ಟು ಸಾಯಿಗೆ ಹುಡುಕ ಸಂಚೆ ಹಾಕಿರ್ತಾರಲ್ರಿ ಅಲ್ಲಿ ಅವ್ರ ಮಾತು ಕೇಳಿ ಸಂಚೆ ಹಾಕಿರ್ತಾನೆ ರೀ ಅವಾಗ ಏನು ಮಾಡ್ತಾನೆ ರೀ ಈಕಿ ಒದರ್ತಾ ಚೀರ್ತಾ ಏನಾರ ಹುಡುಗಿ ಮುಂದಾಗ ಅಂತೇಳಿ ಆಕಿ ಆ ಮಾತು ಏನು ಮಾಡ್ತಾನೆ ರೀ ಮನ್ಯಾಗ ಕೋಲಿ ಇರ್ತಾವಲ್ರಿ ಕೋಲ್ಯಾಗ ಕರ್ಕೊಂಡು ಹೋಗ್ತಾನೆ ರೀ ಹಾಲು ಒಳಗಲ್ರಿ ಕೋಲ್ಯಾಗ ಕರ್ಕೊಂಡು ಹೋಗ್ತಾನೆ ಹಾಲು ಒಳಗಂದ್ರೆ ಹೊಡೆದ್ರೆ ಎಲ್ಲ ಮಂದಿಗೆ ಗೊತ್ತಾಗ್ತೈತಲ್ರಿ ಒಳಗೆ ಹೋಗಿ ಕೋಲ್ಯಾಗ ಬಾಕ್ಲ ಮುಚ್ತಾನೆ ರೀ ಬಾಕ್ಲ ಮುಚ್ಚಿ ಏನು ಮಾಡ್ತಾನೆ ರೀ ಹೆಂಡತಿಗೆ ಬಾಯಾಗ ಅರ್ಬಿ ತುರುತಾನೆ ರೀ ತುರುಕಿ ಹಗ್ಗ ಹಾಕಿ ಊರ್ಲ್ ಹಾಕಿಬಿಡ್ತಾನೆ ರೀ ಹೆಂಡತಿಯನ್ನು ಹಿಂಗೆ ಊರ್ಲ್ ಹಾಕ್ತಾನೆ ರೀ ಊರ್ಲ್ ಹಾಕಿ ಸಾಯಿ ಹೊಡೆದು ಎಲ್ಲಿ ಹೋಗ್ತಾನಂದ್ರಿ ಅವನು ಪ್ರೀತಿ ಮಾಡತ್ತಿರ್ತಾನೆ ರೀ ಅವ್ರ ಹುಡುಗಿ ಮನೆಗೆ ಹೋಗ್ತಾನೆ ರೀ ಅವ್ರ ಹುಡುಗಿ ಮನೆಗೆ ಹೋಗಿ ನೀ
ಹೇಳಿದ್ದೆಲ್ಲ ನಿನ್ನ ಹೆಂಡತಿಯನ್ನು ಸಾಯಿ ಹೊಡಿಯತ್ತೇಳಿ ನಿನ್ನ ಮಾತಿನಂತೆ ನಿನ್ನ ಆಸೆಯಂತೆ ನನ್ನ ಹೆಂಡತಿಯನ್ನು ನಾ ಸಾಯಿ ಹೊಡೆದೀನಿ. ನಿನ್ನ ಮಾತಿನಂತೆ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನನ್ನ ಹೆಂಡತಿಯನ್ನು ಸಾಯಿ ಹೊಡೆದೀನಿ ಅಂತ ಹೇಳೋಣ. ಅವ ಗೋರಂಟ ಭಾಳ ಅಳ್ತಾನೆ ರೀ. ಎದಿ 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 ಬಡ್ಕೊಂಡು ಗೋರ್ಯಾಡಿ ಅಳ್ಕೋತ ಹೇಳ್ತಾನೆ ರೀ. ಹೇಳಿದ್ರು ಆಕಿ ಕೇರ್ ಮಾಡಲ್ರಿ. ನೀನು ನಿನ್ನ ಪಂಚಪ್ರಾಣ ಇಟ್ಟ ನಿಮ್ಮ ಅಕ್ಕನ ಮಗಳಿಗೆ ಕೊಟ್ಟು ನಿಮ್ಮ ಅಕ್ಕ ನಮ್ಮ ತಮ್ಮ ಚಲೋ ಅದಂತೇಳಿ ಮದುವೆ ಮಾಡಿಕೊಟ್ಟಾಳ. ಅಂಥವ್ ನೀನು ನಿಮ್ಮ ಅಕ್ಕನ ಮಗಳಿಗೆ ಸ್ವಂತ ಅಕ್ಕನ ಮಗಳಿಗೆ ಸಾಯಿ ಹೊಡೆದಿ ಅಂದ್ರೆ ಇನ್ನು ನನಗೆ ಸಾಯಿ ಹೊಡಿಲ್ಲ ಅಂದ್ರೆ ಏನು ಗ್ಯಾರಂಟಿ? ನಾ ಹೊರಗಿನವಳು, ನಾ ಮೊದಲಿನ ನಿನಗೆ ಪ್ರೀತಿ ಮಾಡಿದ ಅಷ್ಟೇ. ನಾನು ನಿನ್ನ ಹೆಂಡ್ತಿ ಅಲ್ಲ, ನಾ ಪ್ರೀತಿ ಮಾಡಿದ್ದೀನಿ ನನಗೆ ಅಷ್ಟೇ. ನಾನು ನಿನ್ನ ಹೆಂಡ್ತಿ ಅಲ್ಲ, ನಿನ್ನ ಹೆಂಡ್ತಿಯನ್ನು ಕೊಂದು ಈಗ ನೀನು ನನಗೆ ಯಾವಾಗ ಕೊಲ್ತಿ ಅಂತ ಏನು ಗ್ಯಾರಂಟಿ ಅಂಥೇಳಿ ಚೀರ್ತಾಳ್ರಿ. ಎಲ್ಲ ರಂಭಾರುಡಿ ಮಾಡಿ ಎಲ್ಲ ಜನಗಳು ಕುಡಿಸ್ತಾಳ್ರಿ. ಊರ ಮಂದಿಗೆ ಕೂಡಿಸಿ ಹೇಳ್ತಾಳ್ರಿ, ಇವ ಅದನ್ನಲ್ಲ ನನ್ನ ಮನ್ಯಾಗ ಹೊಕ್ಕಿ ಇದು ಮಾಡ್ಯಾನ, ಅವನು ಹೆಂಡ್ತಿ ಕೊಂದಾನಿವ ಅಂಥೇಳಿ ಮನೆಗೆ ಹೋಗಿ ನೋಡ್ತಾರಿ. ಇವನಿಗೆ ಹಂಗೆ ಜೇಲಿಗೆ ಕಳಿಸಿ ಬಿಡ್ತಾರಿ. ಜೇಲಿಗೆ ಕಳಿಸಿ ಊರ್ಲಿ ಹಾಕಿರ್ತಾನ್ರಿ. ಊರ್ಲಿ ಹಾಕಿ ಹೆಂಡತಿಯನ್ನು ಬೆನ್ನತ್ತಿ ಹತ್ತಿರತಾನಲ್ರಿ ಅವ. ಏನ್ರಿ ಇದು ನಾವು ಅದಾಗಲ್ರಿ. ಅವನಿಗೆ ಜೇಲ್ ಹಾಕಿರ್ತಾರಲ್ರಿ. ಇದು ಎದಕ್ಕೆ ಮಾಡ್ದಿ, ಎದಕ್ಕೋಸ್ಕರ ಮಾಡ್ದಿ, ಯಾರ ಸಲಿಂದ ಮಾಡ್ದೀನಿ ಅಂಥೇಳಿ ಅವನಿಗೆ ಒಳ್ಳೆ ಎಲ್ಲಿ ಕರ್ಕೊತಾನ್ರಿ, ಈ ಹಳ್ಳಿ ಕರ್ಕೊಂಬರ್ತಾನ್ರಿ ಅವ. ಆ ಹಳ್ಳಿ ಕರ್ಕೊಂಬಂದು ಇಕ್ಕಿಗೋಸ್ಕರ ಇಕ್ಕಿ ಪ್ರೀತಿ ಮಾಡಿನ್ರಿ ನಾ. ಇಕ್ಕಿ ಪ್ರೀತಿ ಮಾಡಿ ಇಕ್ಕಿ ಹೇಳಿದ ಮಾತಿಗೋಸ್ಕರ ನನ್ನ ಹೆಂಡತಿಯನ್ನು ಕೊಂದಿನ್ರಿ ನಾ ಅಂಥೇಳಿ ಅಕ್ಕಿಗಿರಿ ಊರು ಮಂದಿ ಚೀತು ಚೀತು ಉಗಿದು ಬಿಡ್ತಾರಿ. ಅಕ್ಕಿಗೆ ಊರಿಂದ ಬಹಿಷ್ಕಾರ ಹಾಕ್ತಾರಿ. ಅಕ್ಕಿಗೆ ಆಮೇಲೆ ಅನುಭವ ಆಗ್ತೈತಿ, ನಾನು ಅವನಿಗೆ ಹೇಳಲಿಕ್ಕೆ ಹಿಂಗೆ ಮಾಡ್ತಿರ್ಲಿಲ್ಲ ಅವ ಅಂಥೇಳಿ ಅಕ್ಕಿಗೆ ಊರಾನ ಮಂದಿ ಕಲ್ಲಿಲೆ ಹೊಡೆದು ಸಾಯಿ ಹೊಡಿತಾರಿ. ಇವನಿಗೆ ಗಲ್ಲಿಗೆ ಏರಿಸಿಬಿಡ್ತಾರೆ. ನಡೆದಂಥ ಒಂದು ಸತ್ಯ ಘಟನೆ ರೀ ಇದು. ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮರಿಗೆ, ಫಸ್ಟ್ ಅಕ್ಕ ತಂಗಿಯರಿಗೆ ಹೇಳೋದೇನಂದ್ರೆ, ನಿಮ್ಮ ತವ್ರ ಮನೆಗೆ ಹೆಣ್ಣು ಕೊಡಬೇಡ ಅಂತ ಹೇಳಲ್ಲ. ಚೆನ್ನಾಗಿ ನೋಡ್ಕೊಳ್ಳುವಂಥ ಒಬ್ಬ ಒಳ್ಳೆ ಹುಡುಗ ಇದ್ರೆ ಮಾತ್ರ ಕೊಡ್ರಿ. ನೀವು ಅವ ಚಲೋದ ನಮ್ಮ ತಮ್ಮ ನೀವು ತಿಳ್ಕೊಂಡಿರ್ತೀರಿ. ಅವನಿಗೆ ಹೊರಗಿ ಚಟ ಐತೋ ಇಲ್ಲೋ, ಕುಡಿ ಚಟ ಮಾಡ್ತಾನಿಲ್ಲೋ 4 ಮಂದಿ ಕೇಳ್ಕೋರಿ, ಕೇಳಿ ಹೆಣ್ಣು ಕೊಡ್ರಿ. ಬಲವಂತಕ್ಕಾಗಿ ನಮ್ಮ ತಮ್ಮನ ಕೊಡ್ಬೇಕಂತೇಳಿ ಬಲವಂತಕ್ಕಾಗಿ ಮದುವೆ ಮಾಡಿ ಕೊಡಬೇಡ್ರಿ. ಹೆಂಡತಿಗೂ ಒಪ್ಪಿಗೆ, ಹೆಣ್ಣಿಗೂ ಒಪ್ಪಿಗೆ ಐತೋ ಇಲ್ಲೋ ಅಂತೇಳಿ ನೋಡಿಕೊಡ್ರಿ. ಯಾಕಂದ್ರೆ ಇಂಥ ಆಘಾತಗಳು ಭಾಳ ಆಗ್ತಾವ, ನಮ್ಮ ದೇಶದೊಳಗೆ ಭಾಳ ಆಗ್ಯಾವ, ಮತ್ತು ಅತ್ಯಾಚಾರಗಳು ಭಾಳ ಆಗ್ಯಾವ. ಅದಕ್ಕಾಗಿ ನಿಮ್ಗೆ ಹುಡುಗಿಗೆ ಇಷ್ಟ ಆಗ್ತಾನೋ ಇಲ್ಲೋ, ಇಷ್ಟ ಆದ್ರೆ ಮಾತ್ರ ಕೊಡ್ರಿ, ಇಷ್ಟ ಆಗ್ಲಿಕ್ಕೆ ಬೇಡ. ನಿಮ್ಮ ಮನೆಗೆ ಇಟ್ಕೊಂಡು ಕುಂದ್ರಿ. ಒಂದು ತುತ್ತು ಅನ್ನ ಹಾಕೋಕೆ ಆಗಲ್ವಾ ನಿಮಗೆ? ಆಗ್ತದಲ್ಲ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ರಿ. ಇಂಥ ಘಟನೆಗಳು ಆತಾವ. ಒಂದು ಹೆಣ್ಣು ನಿಂದ ಆದಂಥ ಒಂದು ಘಟನೆ ರೀ. ನಿಮ್ಮ ತಮ್ಮ ಒಳ್ಳೆವದನೋ ಕೆಟ್ಟವದನೋ ನಿಮ್ಮ ಅವ್ರ ದೋಸ್ತರಿಗೆ ಕೇಳ್ಕೋರಿ, ಮತ್ತು ಆಜು ಬಾಜುದವ್ರಿಗೆ ಕೇಳ್ಕೋರಿ. ನೀವು ಭಾಳ ದಿವಸ ಇರಲ್ರಿ, ಗಂಡ ಮನ್ಯಾಗ ಹೋಗಿ ಕೂತಿರ್ತೀರಿ. ನೀವು ನಮ್ಮ ತಮ್ಮ ಚಲೋ ಅದಾನ ಅಂತೇಳಿ ನೀವು ತಿಳ್ಕೊಂಡಿರ್ತೀರಿ. ಹಬ್ಬಕ್ಕೆ ಯಾವಾಗ್ರಿ ಒಮ್ಮೆ, ತಿಂಗಳಿಗೊಮ್ಮೆ, ವರ್ಷದಾಗ ಒಮ್ಮೆ ಬರ್ತೀರಿ. ಬಂದು 4 ದಿವಸ ಇರ್ತೀರಿ. ಇದ್ದು ತಿಂದುಂಡು ಆರಾಮ್ಸಿರಿ ಹೋಗಿಬಿಡ್ತೀರಿ. ಆಮೇಲೆ ನಮ್ಮ ತಮ್ಮ ಹೆಂಗೆ ನನಗೆ ಏನು ಸುದ್ದಿಯೋ ಅದು ಏನೂ ನೋಡಲ್ರಿ. ನೀವು ನೋಡ್ಲ ಕಾರಣಕ್ಕಾಗಿ ನಮ್ಮ ತಮ್ಮ ಚಲೋ ಅದಾನ, ಭಾಳ ಒಳ್ಳೆಯವ ಅದಾನ ಅಂತೇಳಿ ಅವನಿಗೆ ಬಿದ್ದ ಬಂಗಾರ ಹಾಕಿ ಮದುವೆ ಮಾಡಿಕೊಟ್ಟು ಬಿಡ್ತೀರಿ. ಬಂಗಾರ ತಮ್ಮಗಳನ್ನು ಕೊಟ್ಟು ನೀವೇ ಸಾವಿಗೆ ಕಾರಣ ಆಗ್ತೀರಿ ಅಂತ ಹೇಳುತ್ತಾ ಈ ವಿಡಿಯೋ ಹೇಗಾಗೈತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಮಾತ್ರ ಸಪೋರ್ಟ್ ಮಾಡೋದು ಮರಿದಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID RAHULST2.08 ಪಟ್ ಹೋಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಂಥ ಒಳ್ಳೆ ಸ್ಟೋರಿಗಳು ಮತ್ತು ಸತ್ಯ ಘಟನೆಗಳು ಬರ್ತಾವ. ಅಲ್ಲಿವರು ಕಾಯ್ತಾ ಇರಿ, ನಗ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮುಂದಿನದಲ್ಲಿ ಬರುತ್ತೇನೆ. ನಮಸ್ಕಾರ.